ಭಾಳ ಭಾಳ ಸಂತೋಷ ಮತ್ತು ಒಳ್ಳೆಯ ಸುದ್ದಿ. ದೇಶದಲ್ಲಿ ಏನೊಂದು ಐತಿಹಾಸಿಕವಾಗಿರುವಂಥ ಒಂದು ಚುನಾವಣೆ ಆಗಿದೆ, ಈ ಪಂಚರಾಜ್ಯ ಚುನಾವಣೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಒಳ್ಳೆ ಭರವಸೆದಾಯಕವಾಗಿ ಇವತ್ತೇನಲ್ಲಿ ಒಳ್ಳೆ ಲೀಡ್ ಸಿಕ್ಕಿರುವಂಥದ್ದು ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗುವಂಥದ್ದು ಪ್ರಥಮ ಬಾರಿಗೆ ಏನು ನಮ್ಮ ಮೂಲ ಜನಸಂಘದ ಅಧ್ಯಕ್ಷರು ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅವರೊಂದು ಪ್ರಾರಂಭ ಮಾಡಿ ಸ್ಥಾಪನೆ ಮಾಡಿದಂಥ ಪಕ್ಷ ಇವತ್ತು ಅಲ್ಲಿ ಅಧಿಕಾರಕ್ಕೆ ಬರ್ತಿರುವಂಥದ್ದು ನಮಗೆ ಸಂತೋಷ ತಂದಿದೆ. ಅದರ ಜೊತೆಯಲ್ಲೇ ದೇಶದ ಸ್ಥಿರತೆ, ಸುಭದ್ರತೆ ಮತ್ತು ಎಲ್ಲ ರೀತಿಯಾದಂಥ ಆತಂಕಗಳನ್ನು ದೂರ ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧಿಕಾರಕ್ಕೆ ಬರ್ತಿರುವಂಥದ್ದು ನಮ್ಮ ದೇಶಕ್ಕೆ ಸುಭದ್ರತೆ, ಏಕತೆ ಮತ್ತು ನಮ್ಮ ಉತ್ತಮ ಭವಿಷ್ಯವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ಪಂಚರಾಜ್ಯದಲ್ಲಿ ವೆಸ್ಟ್ ಬೆಂಗಾಲ್ ನನ್ನ ಪ್ರಕಾರ ಒಂದು ಭಾಳ ವಿಶೇಷವಾಗಿ ದೊಡ್ಡ ಸಾಧನೆ. ಅಲ್ಲೆಲ್ಲ ರೀತಿಯಾದಂಥ ಕೋಟೆಲ್ಲ ಕಟ್ಕೊಂಡು ಕೂತಿದ್ರು, ಪ್ರಜಾಪ್ರಭುತ್ವನೇ ಬುಡಮೇಲು ಮಾಡಿದ್ರು ಅಲ್ಲಿ TMC ಪಕ್ಷದವರು. ಇವತ್ತು ಅಲ್ಲಿ ಜನರು ಒಳ್ಳೆಯ ಸಂದೇಶ ಕೊಡೋ ಮೂಲಕ, ಜನ ಆಶೀರ್ವಾದ ಕೊಡೋ ಮೂಲಕ ಒಂದು ಒಳ್ಳೆಯ ನಿರ್ಣಯ, ಒಳ್ಳೆಯ ತೀರ್ಪನ್ನು ಕೊಟ್ಟಿದ್ದಾರೆ. ಅವರಿಗೆ ಪಶ್ಚಿಮ ಬಂಗಾಳದ ಜನತೆಗೆ ನಾನು ಮುಂಚಿತವಾಗಿ ನಾನು ಶುಭಾಶಯವನ್ನು ತೋರಲಿಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲ ಪ್ರತಿಯೊಬ್ಬರು ಒಬ್ಬ ಭಾರತೀಯನಾಗಿರೋರು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಇಂಥ ಒಂದು ಒಳ್ಳೆಯ ತೀರ್ಪು ಬರಬೇಕು ಅಥವಾ ಇಂಥ ಚುನಾವಣೆ ತೀರ್ಪು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಬರಬೇಕು ಅನ್ನೋಂಥ ಪ್ರತಿಯೊಬ್ಬ ಭಾರತೀಯರು ಬಯಸಿದ್ದ ಈ ದಿಕ್ಕಲ್ಲಿ ಈ ಟ್ರೆಂಡ್ ಇರೋದು ಒಳ್ಳೆಯ ಬೆಳವಣಿಗೆ. ಅದ್ರ ಜೊತೆಯಲ್ಲೇ ಪುದುಚೇರಿಯಲ್ಲಿ, ಅಸ್ಸಾಂನಲ್ಲಂತೂ ಇಂಥ ದೊಡ್ಡ ಆಶೀರ್ವಾದವನ್ನು ಜನ ಕೊಡ್ತಿದ್ದಾರೆ. ಪುದುಚೇರಿಯಲ್ಲೂ ಆಶೀರ್ವಾದ ಕೊಡ್ತಿದ್ದಾರೆ. ವಿಶೇಷವಾಗಿ ತಮಿಳುನಾಡಲ್ಲಿ ಇವತ್ತು DMK ಪಕ್ಷ, DMK ಪಕ್ಷಕ್ಕೆ, IND ಪಕ್ಷಕ್ಕೆ ಒಳ್ಳೆ ಪಾಠವನ್ನು ಕಲಿಸಿರುವಂಥದ್ದು, ಒಂದು ಹೊಸ ಪ್ರಯೋಗವಾಗಿರುವಂಥದ್ದು ಒಳ್ಳೆಯ ಬೆಳವಣಿಗೆ ಇದೆ. ಹಾಗಾಗಿ ಎಲ್ಲ ಕಾರಣದಲ್ಲೂ ಈ ಒಂದು ಚುನಾವಣೆ, ಈ ಪಂಚರಾಜ್ಯ ಚುನಾವಣೆ ದೇಶದ ಸುಭದ್ರತೆ ಅಥವಾ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಕಾಣಲಿಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸದಿಂದ ಈ ಚುನಾವಣೆ ಒಂಥರ ವೆರಿ ಪ್ರೊಡಕ್ಟಿವ್, ಭಾಳ ಪ್ರೊಡಕ್ಟಿವ್ ಆಗಿ, ಫ್ಯೂಚರಿಸ್ಟಿಕ್ ಆಗಿ ಇಡೀ ದೇಶಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿಕೊಂಡು ಒಂದು ಚುನಾವಣೆ, ಈ ಪಂಚರಾಜ್ಯ ಚುನಾವಣೆ ಆಗಿರೋದ್ರಿಂದ ನಾನು ಭಾಳ ಸಂತೋಷದಿಂದ ಹೇಳಕ್ಕೆ. ದಾವಣಗೆರೆ, ಬಾಗಲಕೋಟೆ ಬಗ್ಗೆ ಅದ್ರದ್ದು ಇನ್ನು ಕಾನೂನು ಹಾವು ಹೇಳಿ ಕಥೆ ಆದಂಗೆ ಆಗಿದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ ಕಂಡಿರುವಂಥದ್ದು. ಆದರೆ ದಾವಣಗೆರೆಯಲ್ಲಿ ಹಿಂದೆ ಮುಂದೆ ಆಗ್ತಿದೆ, ಕಾದು ನೋಡುವ. ಭಾಳ ಮುಖ್ಯವಾಗಿ ಈ ಪಂಚರಾಜ್ಯ ಚುನಾವಣೆಗಳು ಮತ್ತು ಈ ರಾಜ್ಯದ ಒಳಗೂ ಕಾಂಗ್ರೆಸ್ಗೆ ಆತಂಕ ಇತ್ತು, ಗೆಲ್ತೀವೋ ಇಲ್ಲ ಅನ್ನೋಂಥ ಆತಂಕ ಇತ್ತು. ಬಾಗಲಕೋಟೆಯಲ್ಲೂ ಗೆಲ್ಲುವ ವಿಶ್ವಾಸ ಅವ್ರಿಗೆ ಇರಲಿಲ್ಲ. ಹಾಗಾಗಿ ಇವತ್ತು ದಾವಣಗೆರೆಯಲ್ಲೂ ಗೆಲ್ಲಲ್ಲ, ಬಾಗಲಕೋಟೆಯಲ್ಲೂ ಗೆಲ್ಲಲ್ಲ ಅನ್ನೋದಿತ್ತು. ಬೈ ಎಲೆಕ್ಷನ್ ಅಲ್ಲ, ಬೈ ಆಗಿರುತ್ತೆ. ಹಾಗಾಗಿ ಏನು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ನೋಡಿ ವೋಟ್ ಹಾಕಿರೋದು ಅದು ಈ ಮಾತನ್ನು ನನಗೆ ಹೇಳಕ್ಕೆ ಹೋಗಲ್ಲ. ಅದು ಜನರ ತೀರ್ಪನ್ನು ಸ್ವೀಕರಿಸಲು ಸ್ವೀಕರಿಸುತ್ತೆ.